ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖ, ಶಾಂತಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ತಂದ್ಕೊಡ್ಲಿ. ಈ ಬಾರಿಯ ದೀಪಾವಳಿ ಹಬ್ಬನ ನಾವು ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮನೇಲಿ ಹೇಗ್ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮತ್ಯಾಕ್ ತಡ ಮಾಡೋದು, ಬನ್ನಿ ಬನ್ನಿ ನೀವು ನಮ್ ಜೊತೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಹಬ್ಬ ಅಂದಮೇಲೆ ಮನೆ ಮುಂದೆ ರಂಗೋಲಿ ಇಲ್ಲ ಅಂದರೆ ಹೆಂಗೆ? ಸೊ ಫಸ್ಟ್ ಕಾರ್ಯಕ್ರಮ ರಂಗೋಲಿ ಹಾಕೋದು. ಆದರೆ ನಮ್ಮನೇಲಿ ಈ ಪುಟ್ಟ ಲಕ್ಷ್ಮಿಯ ಅಬ್ಬರ ಜಾಸ್ತಿ ಆಗಿತ್ತು. ಸೊ ರಂಗೋಲಿ ಬಿಡೋದು ಕಷ್ಟ ಆಗ್ತಿತ್ತು. ಅದಕ್ಕೆ ಈ ಬಾರಿ ಸ್ಟೆನ್ಸಿಲ್ನ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ತಿದ್ದೀನಿ. ಸೊ ನಮ್ಮ ಮನೆ ಮುಂದೆ ರಂಗೋಲಿ ರಾರಾಜಿಸ್ತಿದ್ದು ಹೇಗೆ? ನೆಕ್ಸ್ಟು ಒಂದು ಸ್ವಲ್ಪ ಬಾಲ್ಕನಿನ ಲಿಟಪ್ ಮಾಡೋಣ ಅಂತ ಅನ್ಕೊಂಡು ಲೈಟಿಂಗ್ ಸರ ಯೂಸ್ ಮಾಡಿ ಈ ರೀತಿ ಡೆಕೋರೇಟ್ ಮಾಡ್ತಿದ್ದೀನಿ. ರಾತ್ರಿ ನಮ್ಮನೆ ಬಾಲ್ಕನಿ ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು ನೋಡಿ. ಆ್ಯಂಡ್ ಹಬ್ಬಕ್ಕೆ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಆರತಿ ಮಾಡೋದು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರೋ ಆಚರಣೆ ಅಲ್ವಾ? ಅದಕ್ಕೆ ಎಣ್ಣೆ ಹಚ್ಚೋದಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಸಣ್ಣದಾಗಿ ರಂಗೋಲಿ ಬಿಟ್ಟು ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಕೊಟ್ಟೆ. ಸೊ ಎಲ್ಲರೂ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಆರತಿ ಮಾಡೋ ಕಾರ್ಯಕ್ರಮನೂ ಮುಗಿಸಿದ್ವಿ. ಅಮ್ಮ ಬಿಡಬೇಕಲ್ಲ, ನನ್ನೂ ಕೂರಿಸಿ 3 ಜನಕ್ಕೆ ಆರತಿ ಎತ್ತಿದ್ರು. ಆರತಿ ಮಾಡಿದ್ರು. ಆಮೇಲೆ ಲಕ್ಷ್ಮಿ ಕೂರಿಸ್ತೀವಲ್ಲ, ಅಲ್ಲಿ ಸಿಂಪಲ್ ಆಗಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಇರಲಿ ಅಂತ ಮಾಡ್ತಿದ್ದೀನಿ. ಕೋನ್ ಶೇಪಲ್ಲಿ ನೆಟ್ ಕ್ಲಾತನ್ನ ಹಾಕಿ ಅದಕ್ಕೆ ಸಿಂಪಲ್ ಆಗಿ ಲೈಟಿನ ಸರ ಹಾಕ್ತಿದ್ದೀನಿ. ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನೆಲೆನ ಸಿಗಿಸ್ತಿದ್ದೀವಿ. ಮನೆ ಒಳಗೂ ಹೂವಿನ ಡೆಕೋರೇಷನ್ ಇರಲಿ ಅಂತ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಬಳಸಿ ಈ ರೀತಿ ಡೆಕೋರೇಟ್ ಮಾಡಿದ್ದಾಯಿತು. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಟೈಮ್ ಹಾಗೆ ಓಡ್ತಾನೆ ಇತ್ತು. ಹಬ್ಬ ಅಂದಮೇಲೆ ಹಬ್ಬದ ಅಡುಗೆನೂ ಬೇಕಲ್ವಾ? ಸೊ ಇಲ್ಲಿ ಕಡುಬು ಮತ್ತು ಕರ್ಜಿಕಾಯಿನ ಮಾಡಿ ನೈವೇದ್ಯಕ್ಕೆ ಇಡೋ ಪ್ಲಾನ್ ಇತ್ತು. ಸೊ ಅದನ್ನು ರೆಡಿ ಮಾಡ್ಕೋತಿದ್ದೀವಿ. ನನಗೆ ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ. ನಿಮಗೆ ಯಾವ ಸಿಹಿ ತಿಂಡಿ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ. ಮಧ್ಯಾಹ್ನ ಊಟ ಆದ್ಮೇಲೆ ಲಕ್ಷ್ಮಿನ ರೆಡಿ ಮಾಡ್ತಿದ್ದೀವಿ. ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕನ್ನೋದು ನನ್ನ ಆಸೆ. ಆದರೆ ಒಬ್ಳ ಕೈಯಿಂದನೇ ಆಗ್ಬೇಕಲ್ಲ. ಸೊ ಅಮ್ಮನ ಹೆಲ್ಪ್ ತಗೊಂಡು ಸೀರೆ ಉಡಿಸ್ತಿದ್ದೀವಿ. ಸೀರೆ ಉಡಿಸಿದ್ಮೇಲೆ ಕೊನೆಯದಾಗಿ ಲಕ್ಷ್ಮಿ ಮುಖ ಇಟ್ಟು ಅಮ್ಮ ತಾಳಿ ಹಾಗೂ ಜುವೆಲ್ಸ್ನ ಹಾಕ್ತಿದ್ದಾರೆ. ಸೊ ಎಲ್ಲ ರೆಡಿ ಆದ್ಮೇಲೆ ನಮ್ಮ ಮನೆಯ ಲಕ್ಷ್ಮಿ ಹೀಗೆ ಕಾಣಿಸ್ತಿದ್ಲು. ಲಕ್ಷ್ಮಿಗೆ ಅಲಂಕಾರ ಮಾಡಿ ನಾವೆಲ್ಲರೂ ಕೂಡ ಫಟಾಫಟ್ ಅಂತ ರೆಡಿ ಆದ್ವಿ. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಿ ಪೂಜೆ ಮಾಡೋ ಪ್ಲಾನ್ ಇದ್ದಿದ್ದು. ಪೂಜೆನೂ ಮಾಡಿದ್ವಿ. ಪೂಜೆ ಮಾಡಿದ್ಮೇಲೆ ಅದೊಂಥರ ತೃಪ್ತಿ ಸಿಗುತ್ತಲ್ಲ, ಆ ಖುಷಿನೇ ಬೇರೆ. ಆ್ಯಂಡ್ ಇದು ನಮ್ಮ ಮಗಳ ಫಸ್ಟ್ ದೀಪಾವಳಿ ಆಗಿದ್ರಿಂದ ಆ ಖುಷಿಗೆ ಮಿತಿನೇ ಇರಲಿಲ್ಲ ಅನ್ಸುತ್ತೆ. ಸುಸೂತ್ರವಾಗಿ ಪೂಜೆ ಆಯಿತು. ಮನೆಗೆ ಗೆಸ್ಟ್ಗಳು ಕೂಡ ಬಂದಿದ್ರು. ಕೊನೆಗೆ ಸುರ್ಸುರ್ ಬತ್ತಿನ ಹಚ್ಚಿ ಆ ಆಸೆನೂ ಈಡೇರಿಸ್ಕೊಂಡೆ. ಈ ರೀತಿ ನಮ್ಮ ದಿನನ ಮುಗಿಸಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ದೀಪಾವಳಿ ಹಬ್ಬ.
ದೀಪಾವಳಿ ಹಬ್ಬ ಈ ಬಾರಿ ಸ್ಪೆಷಲ್, ಯಾಕಂದ್ರೆ ನಮ್ಮ ಮಗಳ ಮೊದಲನೇ ದೀಪಾವಳಿ. ಇದನ್ನ ಇಷ್ಟು ಅದ್ಧೂರಿಯಾಗಿ ಇಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಿದ್ದು ನನ್ನ ಅಮ್ಮನಿಂದ. ನನ್ನ ಅಮ್ಮ ನನಗೆ ಹೆಲ್ಪ್ ಮಾಡಿದ್ದಕ್ಕೇನೆ ಇಷ್ಟು ತೃಪ್ತಿಯಿಂದ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡೋ ಹಾಗಾಯ್ತು. ಥ್ಯಾಂಕ್ ಯು ಅಮ್ಮ. ನಿನಗೆ ಫಸ್ಟ್ ಟೈಮ್ ಅಲ್ವಾ ದೀಪಾವಳಿ ಹಬ್ಬನ ಮೊಮ್ಮಗಳ ಜೊತೆ ಆಚರಣೆ ಮಾಡಿದ್ದು? ಸೊ ಈ ಹಬ್ಬ ಹೆಂಗಿತ್ತು? ಮೆಮೊರೇಬಲ್ ಆಗಿತ್ತಾ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅಮ್ಮಂಗೆ ಏನೋ ಮಾತೇ ಬರ್ತಿಲ್ಲ, ಅಷ್ಟು ಖುಷಿಯಾಗಿದೆ. ಆಕ್ಚುಲಿ ನಾವು ಬರೀ ಹೊರಗಡೆ ಡೆಕೋರೇಷನ್ ಅಷ್ಟೇ ನೋಡ್ಕೊಂಡಿದ್ದು. ಕಿಚನ್ ಪ್ರತಿಯೊಂದು ಐಟಮ್ ಮತ್ತೆ ಕ್ಲೀನಿಂಗ್ ಇಂದ ಹಿಡಿದು ಎಲ್ಲಾನು ಅಮ್ಮನೇ ಮಾಡಿದ್ದು. ಅಮ್ಮ ಇಲ್ಲ ಅಂದ್ರೆ ನಾನು ಈ ಹಬ್ಬನ ಆಚರಣೆ ಮಾಡೋಕೆ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ನಾವೇ ಊರಿಗೆ ಹೋಗ್ಬೇಕಾಗಿತ್ತು ಏನೋ. ಬಟ್ ಎನಿವೇಸ್, ನನ್ನ ಕನ್ಸನ್ನ ನನ್ಸ್ ಮಾಡ್ಕೊಟ್ಟಿದ್ದಕ್ಕೆ ಅಮ್ಮ ಥ್ಯಾಂಕ್ ಯು. ಸೊ ನಾವು ದೀಪಾವಳಿ ಹಬ್ಬನ ಈ ರೀತಿ ಸಂಭ್ರಮಾಚರಣೆ ಮಾಡಿದ್ವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೆಲ್ಲರೂ ದೀಪಾವಳಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ.